ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಬಂದಿರೋದು ಅರುಣ್ಮಿಗು ಕಲ್ಲಾನಗ ಟೆಂಪಲ್, ಮಧುರೈನ 25 ಕಿಲೋಮೀಟರ್ಸ್ ಅವೇ ಇದೆ. ಸೊ ಈ ಟೆಂಪಲಲ್ಲಿ ಏನೇನಿದೆ, ಹೆಂಗಿರುತ್ತೆ ನೋಡೋಣ. ಇವಾಗ ನೋಡ್ತಾ ಇರೋದೇ ಮೇನ್ ಎಂಟ್ರೆನ್ಸ್ ಗೇಟು ದೇವಸ್ಥಾನಕ್ಕೆ. ಮತ್ತು ಕಲ್ಲಾಳ್ಗರ್ ಅಂತಂದರೆ ವಿಷ್ಣು ದೇವರ ಒಂದು ರೂಪ. ಸೊ ಅದನ್ನೇ ಕಲ್ಲಾಳ್ಗರ್ ದೇವರು ಅಂತ ಹೇಳ್ತಾರಂತೆ. ಎಂಟ್ರಿ ಫೀಸ್ ಅಂತ ಒಂದು 20 ರೂಪಾಯಿ ಇಸ್ಕೊಂಡ್ರು ವೆಹಿಕಲ್ನ ಬಿಡೋಕ್ಕೆ ಒಳಗಡೆಗೆ. ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ಇನ್ನೊಂದು ದೇವಸ್ಥಾನ ಅಂತೆ. ಫಸ್ಟು ಮೇಲೆ ಹೋಗ್ಬಿಟ್ಟು ಆಮೇಲೆ ಕೆಳಗಡೆ ಬರಬೇಕು ಅಂತ. ನಾವು ಮೇಲ್ಗಡೆ ಇರೋ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ ಫಸ್ಟು. ಇದು ಹೆಂಗೆ ಫೀಲ್ ಕೊಡುತ್ತೆ ಅಂದರೆ, ಒಂದು ಮೈಸೂರಿಂದ ನಾವು ಚಾವಣಿ ಬೆಟ್ಟಕ್ಕೆ ಹೋಗಲ್ವ, ಸೇಮ್ ಅದೇ ಥರನೇ ರೋಡ್ ಇತ್ತು. ಬೆಳಿಗ್ಗೆನೇ ಹೋಗೋದ್ರಿಂದ ಅಷ್ಟಾಗಿ ಜನ ಏನು ಇರಲಿಲ್ಲ. ಆಮೇಲೆ ಸ್ವಲ್ಪ ಜಾಸ್ತಿ ಜನ ಆಗ್ತಾರಂತೆ. ಶಬರಿಮಲೆಗೆ ಹೋಗೋರೆ ಸ್ವಲ್ಪ ಜಾಸ್ತಿ ಜನ ಬಂದಿದ್ರು ಅಲ್ಲಿಗೆ. ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿದ್ವು ಆ ಕಡೆ ಈ ಕಡೆ ಎಲ್ಲ. ಬಟ್ ಆದರೆ ಏನೂ ಮಾಡ್ತಾ ಇರಲಿಲ್ಲ ಅದು. ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ಕೋತಿಗೆ, ಏನಾರ ತಗೊಂಡು ಕೊಡೋದು. ಸೊ ಅಷ್ಟಾಗಿ ಏನು ಕೋತಿಗಳು ಬಂದು ಕಿತ್ಕೊಳ್ಳೋದು ಆ ಥರ ಏನು ಮಾಡ್ತಿರಲ್ಲ, ದೂರದಿಂದನೇ ಅಲ್ಲಿ ಇರ್ತಾಯಿತ್ತು. ಎಷ್ಟು ಚೆನ್ನಾಗಿ ಗೊತ್ತಿದೆ ಅಲ್ವ ಕೋತಿಗಳು. ಮತ್ತು ಇಲ್ಲಿ ಪದ್ಧತಿ ಅನಿಸುತ್ತೆ, ಒಂಥರ ಕ್ಯಾನ್ ಥರ ಮಾರ್ತಾಯಿದ್ರು ಹೊರಗಡೆ. ಅಲ್ಲಿ ನೀರೇನು ಕೊಡ್ತಾರೆ, ಅದನ್ನು ತೊಗೊಂಡೋಗ್ಬೇಕಂತ. ಸೊ ಇವಾಗ ನೋಡ್ತಿರಲಿದೆ ಅರುಳ್ಮಿಗು ರಕ್ಕಾಯೆ ಅಮ್ಮನ್ ಟೆಂಪಲ್. ಇಲ್ಲಿ ನೀರು ಕೊಡ್ತಿದ್ರಲ್ಲ, ಅದು ತುಂಬ ಪವಿತ್ರವಾದದಂತೆ. ಈ ನೀರಿಂದ ಸ್ನಾನ ಮಾಡಿದ್ರೆ ಏನೋ ಎಷ್ಟೊಂದು ಸಮಸ್ಯೆಗಳು ದೂರ ಆಗುತ್ತೆ ಅಂತೇನೋ ಹೇಳಿದ್ರು. ಬಟ್ ನಾವು ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ ಆಲ್ರೆಡಿ. ಸೊ ಜಸ್ಟ್ ಹಾಗೆ ನೀರು ಇಸ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಹೋದ್ವಿ. ಈ ನುಪುರ ಗಂಗೈ ತೀರ್ಥಮ್ದು ಒಂದು ಹಿಸ್ಟ್ರಿ ಥರ ಬರ್ದು ಡಿಸ್ಪ್ಲೇ ಮಾಡಿದರು ದೇವಸ್ಥಾನ ಮುಂದೆ. ಅದು ಇದು ನೀವು ನೋಡ್ತಾ ಇರೋದು. ಒಳಗಡೆ ಫೋನ್ ಎಂಟ್ರಿ ಇರಲಿಲ್ಲ. ಸೊ ಹೊರಗಡೆ ಬಂದ್ವಿ. ಅಕ್ಕಪಕ್ಕ ಈ ಥರ ಚಿಕ್ಕದ ಅಂಗಡಿಗಳು ಮಡಗಿದ್ರು, ಕ್ಯಾನ್ಸ್ ಎಲ್ಲ ಮಾರ್ತಾಯಿದ್ರು. ನಾವು ಇವಾಗ ನೋಡ್ತಾ ಇರೋದು ಅರುಳ್ಮಿಗು ಮುರುಗನ್ ಟೆಂಪಲ್ ಹತ್ರ ಇದೆ. ಅರುಳ್ಮಿಗು ಮುರುಗನ್ ಟೆಂಪಲ್ ಹತ್ರ ಬಂದ್ವಿ. ನೆಕ್ಸ್ಟು ದೀಪನ ತುಪ್ಪದ ದೀಪ ಥರ ಮಾಡಿಟ್ಟಿರ್ತಾರೆ. ಏನಾರ ಹರಕೆ ಹೊತ್ಕೊಂಡು ಏನಾರು ಹಚ್ಚಬೇಕು ಅಂತಿದ್ರೆ ಅವ್ರು ತಗೊಂಡೆಲ್ಲ ಮುಂದೆ ಹಚ್ತಾಯಿದ್ರು. ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಇನ್ನು ದೇವಸ್ಥಾನದ ಸರೌಂಡಿಂಗ್. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆ ಕೂಡ ಫೋನ್ ಎಂಟ್ರಿ ಇಲ್ಲ. ಹೊರಗಡೆ ಈ ಥರ ಇತ್ತು, ಚೆನ್ನಾಗಿತ್ತು. ಇಲ್ಲೆಲ್ಲ ಒಂದೊಂದು ದೇವ್ರದ್ದು ಅದ್ರ ಬಗ್ಗೆ ತಮಿಳಲ್ಲಿ ಬರೆದಿರಿ, ಏನು ಅಂತ ಗೊತ್ತಿಲ್ಲ. ಬಟ್ ಆ ದೇವ್ರದ್ದು ವಿಶೇಷತೆ ಏನೋ ಗೊತ್ತಿಲ್ಲ, ಎಲ್ಲ ಡಿಸ್ಪ್ಲೇ ಮಾಡಿದರು ಒಂದಷ್ಟು ದೇವ್ರುಗಳದ್ದು. ದೇವ್ರದ್ದು ತೀರ್ಥ ಅನಿಸುತ್ತೆ ಏನೋ ಮಾರ್ತಾಯಿದ್ರು. ಮತ್ತು ಹೊಸ ವರ್ಷ ಬರ್ತಿದೆ ಎಲ್ಲ ಕ್ಯಾಲೆಂಡರ್ ಕೂಡ ಮಾರ್ತಾಯಿದ್ರು ದೇವ್ರದ್ದು ಫೋಟೋಗಳು ಹಾಕಿ. ಇದು ಸ್ಪಿರಿಚುವಲ್ ಬುಕ್ ಸ್ಟಾಲ್ ಅಂತ ಇಟ್ಟಿದ್ರು ದೇವಸ್ಥಾನ ಪಕ್ಕದಲ್ಲೇ, ಪ್ರಸಾದ ಕೌಂಟರ್. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಅರುಳ್ಮಿಗು ವಿನಾಯಗರ್. ಇಲ್ಲಿ ಇನ್ನೂ ಗಣಪತಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿಟ್ಟಿದ್ದಾರೆ. ಬಟ್ ಈ ಜಾಗ ತುಂಬಾ ಸ್ಪೆಷಲ್. ಯಾಕೆ ಅಂದರೆ ಇವಾಗ ನೋಡ್ತಾ ಇರೋ ಈ ಫೋಟೋದಲ್ಲಿ ನೀವು ಶಬರಿ ಅಯ್ಯಪ್ಪ ಸ್ವಾಮಿಗೆ ಹಣ್ಣುಗಳು ಮತ್ತು ಸಸ್ಯಗಳನ್ನು ಕಿತ್ಕೊಡ್ತದಂಥ ಸ್ಥಳ ಇದು. ಈ ಪ್ಲೇಸ್ ನೋಡಿ ಒಂಥರ ಖುಷಿ ಆಯಿತು. ಲೈಕ್ ರಿಯಲ್ ಟೈಮ್ ಆಗಿನ ಕಾಲದಲ್ಲಿ ನಡೆದಂಥ ಸ್ಟೋರಿನ ನಾವು ಇವತ್ತು ನೋಡ್ತಾ ಇದೀವಲ್ಲ ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಎಂಟ್ರೆನ್ಸ್ ಹಿರಾಯಣ್ ಫೋರ್ಟ್ ಗೇಟ್ ಅಂತೆ. ನರಸಿಂಹಸ್ವಾಮಿದು ಸ್ಟ್ಯಾಚು ಇಟ್ಟಿದ್ದಾರೆ, ಚೆನ್ನಾಗಿದೆ ಒಂಥರ. ಇಲ್ಲಿ ಒಳಗಡೆ ಹೋದ್ರೇ ಇಲ್ಲೇ 2 ದೇವಸ್ಥಾನ ಸಿಗುತ್ತೆ ನಮಗೆ. ಒಂದು ಕರುಪಸ್ವಾಮಿ ಟೆಂಪಲ್ ಮತ್ತು ಇನ್ನೊಂದು ವಿಷ್ಣು ದೇವರದು. ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಈ ಮರಕ್ಕೆ ಈ ಥರ ಕಟ್ತಾರಂತೆ. ಇದಕ್ಕೆಲ್ಲ ದರ್ಶನ ಆಯಿತು, ಆಚೆ ಬಂದ್ವಿ. ಇನ್ನೊಂದು ಪಕ್ಕದಲ್ಲಿ ದೇವಸ್ಥಾನ ಇದೆಯಂತೆ, ನರಸಿಂಹಸ್ವಾಮಿ ಟೆಂಪಲ್. ಅದಕ್ಕೆ ಹೋಗ್ಬೇಕು ಇವಾಗ. ಸೊ ಇನ್ನೊಂದು ದೇವಸ್ಥಾನ ಒಳಗಬೇಕಾದ್ರೂ ಎಂಟ್ರೆನ್ಸ್ ಥರ ಮಾಡಿದ್ದಾರೆ. ಈ ಗೇಟು ಪೆರಿಯಾವಚನ್ ಗೇಟ್ ಅಂತೆ. ಪ್ರಸಾದ ಮಾಡೋಕ್ಕೆ ಒಂದು ಚಿಕ್ಕದಾದ ಹಾಲ್ ಇದು.
ಇಲ್ಲಿ ಕೂಡ ಒಳಗಡೆ ಫೋನ್ ಅಲೋ ಮಾಡಲಿಲ್ಲ, ಜಸ್ಟ್ ಹೊರಗಡೆಯಿಂದ ಇದನ್ನು ಕ್ಲಿಪ್ ತೆಗೆದಿದ್ದೀನಿ. ದರ್ಶನ ಎಲ್ಲ ಮಾಡ್ಕೊಂಡ್ಬಂದ್ಮೇಲೆ ಹೊರಗಡೆ ಈ ಥರ ಎಂಟೈರ್ ದೇವಸ್ಥಾನದ ಒಂದು ಸ್ಮಾಲ್ ಮಿನಿಯೇಚರ್ ಥರ ಮಾಡಿಟ್ಟಿದ್ರು. ಮತ್ತು ಎಷ್ಟೋ ವರ್ಷ ಹಳೇ ಕಾಲದ ದೇವಸ್ಥಾನ ಅಂತ ಇದು, ತುಂಬ ಹಿಸ್ಟ್ರಿ ಇದೆಯಂತೆ ಈ ದೇವಸ್ಥಾನಕ್ಕೆ. ಇವಾಗ ನೋಡ್ತಾರ ಈ ಹೋಲಿ ವಾಟರ್ ತುಂಬಾ ಶ್ರೇಷ್ಠವಾದಂಥ ಇದನ್ನ ಕುಡಿಬೇಕು ಮತ್ತು ಮನೆಗೆ ತೊಗೊಂಡೋಗ್ಬೇಕಂತ ಹೇಳಿದ್ರು. ನಾನು ಆವಾಗಲೇ ಹೇಳಿದ್ನಲ್ಲ ಕರುಪಸ್ವಾಮಿ ದೇವ್ರದಂತ, ಆ ದೇವ್ರ ಕತ್ತಿಗಳಿದು. ಅಲ್ಲಿ ಕಾಮನ್ ಆಗಿ ಕೊಕೊನಟ್ ಆ್ಯಪಲ್ನ ಮಾರ್ತಾ ಇರ್ತಾರೆ. ಲೈಕ್ ನಮ್ಮ ಕಡೆ ಇದನ್ನು ಅಷ್ಟಾಗಿ ಏನು ಮಾರಲ್ಲ, ಅಲ್ಲಿ ಇದು ಜಾಸ್ತಿ ತಗೊಂಡು ತಿಂತಾರೆ ಜನಗಳು. ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಫೋಟೋಸ್ನ ತಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.